ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಶುರುವಾಗಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯಿಂದ ನಿರ್ಗಮಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ದೆಹಲಿಯಿಂದ ಹೊರಟಿದ್ದಾರೆ ಪ್ರಧಾನಿ ಮೋದಿ ಅವರು. ಇನ್ನು ಅಯೋಧ್ಯೆಗೆ 10:25ಕ್ಕೆ ಪ್ರಧಾನಿ ಮೋದಿ ಅವರ ಎಂಟ್ರಿ ಆಗುತ್ತೆ. ಅಯೋಧ್ಯೆ ಏರ್ಪೋರ್ಟ್ಗೆ ಪ್ರಧಾನಿ ಮೋದಿ ಅವರು 10:25ಕ್ಕೆ ಆಗಮಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬರಮಾಡಿಕೊಳ್ಳುವುದಕ್ಕೆ ಭರ್ಜರಿ ಸಿದ್ಧತೆಯೂ ಕೂಡ ಆಗಿದೆ. ಮತ್ತೊಂದು ಕಡೆ ಅಯೋಧ್ಯೆಯಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಈಗಾಗಲೇ ರಾಮನೂರಿನಲ್ಲಿ ಕಳೆದ ಕೆಲ ದಿನಗಳಿಂದ ಹಬ್ಬದ ಸಡಗರ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಪ್ರತಿಯೊಬ್ಬರ ಮನೆಗಳಲ್ಲೂ ಕೂಡ ರಾಮನಾಮ ಜಪ ಆಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ರಾಮನ ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೋದಿಯವರು ಕೂಡ ಬರ್ತಾರೆ. ನಂತರ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತಹ ವಿಧಿವಿಧಾನಗಳು, ಪೂಜೆ ಪುನಸ್ಕಾರಗಳು ಆರಂಭ ಆಗುತ್ತೆ. ಇನ್ನು ನಮ್ಮ ಪ್ರತಿನಿಧಿ ಪ್ರಮೋದ್ ಸಂಭ್ರಮಾಚರಣೆಯ ಕುರಿತು ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನೋಡೋಣ. ನಾನೀಗ ಅಯೋಧ್ಯೆಯ ಮುಖ್ಯ ರಸ್ತೆಯಲ್ಲಿದ್ದೀನಿ, ರಾಮಪಥದಲ್ಲಿದ್ದೀನಿ. ಮುಖ್ಯ ರಸ್ತೆಯ ಇಕ್ಕೆಲಗಳು ಕೂಡ ಈಗ ಅಲಂಕಾರಗೊಂಡಿದೆ. ಜೊತೆಗೆ ಪ್ರತಿ ಒಂದು 200 ಮೀಟರ್ಗೆ ನಮಗೆ ವಿಶೇಷವಾದ ವಾದ್ಯಗಳು, ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿಶೇಷವಾದ ಕಲಾ ತಂಡಗಳನ್ನ ನೋಡ್ಬೋದು. ನಾನು ಹಿಂದೆ ನೋಡ್ತಾ ಇದ್ದೀನಿ ಈಗ ಡಮರುಗವನ್ನು ಬಾರಿಸ್ತಾ ಇದ್ದಾರೆ. ಕಾಶಿಯಿಂದ ಬಂದಿರುವಂಥ ವಿಶೇಷವಾದ ತಂಡ. ಇದ್ರ ಜೊತೆಗೆ ಇದೇ ರೀತಿಯಾದ ವಾತಾವರಣ ನೀವು ಬೇರೆ ಬೇರೆ ಕಡೆ ಕೂಡ ನೋಡ್ಬೋದು ಈ ರಸ್ತೆಯಲ್ಲಿ. ಅಂದರೆ ಸುಮಾರು 200ರಿಂದ 250 ಮೀಟರ್ಗೆ ಒಂದೊಂದು ಕಲಾ ತಂಡಗಳಿಗೆ ಅವಕಾಶವನ್ನು ಮಾಡಲಾಗಿದೆ. ಯಾರ್ಯಾರು ಅತಿಥಿಗಳು ಬರ್ತಾರೆ ಅವರ ಸ್ವಾಗತದ ಜೊತೆಗೆ ಈ ಭಾಗದ ಸಂಸ್ಕೃತಿಯನ್ನು ಪರಿಚಯ ಮಾಡುವಂಥ ನಿಟ್ಟಿನಲ್ಲಿ ಉತ್ತರ ಪ್ರದೇಶದ ಸಂಸ್ಕೃತಿ ಇಲಾಖೆ ಏನಿದೆ ಈ ರೀತಿಯಾದಂಥ ಒಂದು ವಿಶೇಷವಾದಂಥ ಕಲಾ ತಂಡಗಳ ಆಯೋಜನೆ ಕೂಡ ಮಾಡಿದೆ. ಹೀಗಾಗಿ ಬಂದವರಿಗೆಲ್ಲ ಕೂಡ ಒಂದು ಖುಷಿ ಇದೆ. ಕೇವಲ ರಾಮನ ಆಧ್ಯಾತ್ಮಿಕತೆ, ಧಾರ್ಮಿಕತೆ ಅಷ್ಟೇ ಅಲ್ಲ, ಈ ಭಾಗದ ಸಂಸ್ಕೃತಿಯನ್ನು, ಕಲೆಯನ್ನು ಕೂಡ ಪರಿಚಯ ಮಾಡುವಂಥ ಕೆಲಸ ಇಲ್ಲಿ ಆಗ್ತಾ ಇದೆ. ಹೀಗಾಗಿ ಅಯೋಧ್ಯೆ ರಾಮನಗರಿ ಏನಿದೆ ವಿಶೇಷವಾಗಿ ಕಳೆಗಟ್ಟಿದೆ. ನಮ್ಮ ಜೊತೆ ಮಾತಾಡೋಕ್ಕೆ ಸ್ಥಳೀಯರಿದ್ದಾರೆ, ಕಲಾ ತಂಡದ ಮುಖ್ಯಸ್ಥರಿದ್ದಾರೆ, ಅವ್ರ ಜೊತೆ ಮಾತಾಡೋಣ. जी नमस्कार, पहला आप किधर से आ रहे हैं? काशी विश्वनाथ मंदिर, वाराणसी। ये कला क्या है, मतलब आप ऐसा करते हैं क्या, मतलब उसके बारे में बोलिए। काशी विश्वनाथ मंदिर का प्रसिद्ध वाद्य यंत्र है। भगवान शंकर ने इस वाद्य यंत्र की उत्पत्ति की थी। किधर ऐसा काशी में जो पूजा के समय वो करते हैं, अभी इधर क्या कर रहे हैं? आज काशी से हम लोग को विशेष आमंत्रण पर अयोध्या बुलाया गया है और काशी से जैसे द्वापर युग में भगवान शंकर ने श्री राम अवतार के समय मदारी का रूप लेके यहाँ पे डमरू वादन किया था, उसी प्रकार आज 500 साल के इतिहास के बाद काशी का डमरू वादन विश्व प्रसिद्ध यहाँ पे इस गौरवशाली पल में शामिल हो रहा है। ವಾದಕರು ಹೇಳ್ತಾ ಇರುವಂಥ ಮತ್ತು ಒಟ್ಟಲ್ಲಿ ಕಾಶಿಯಲ್ಲಿ ಈಗ ಸಂಪೂರ್ಣವಾಗಿ ಇನ್ಫ್ಯಾಕ್ಟ್ ಅಯೋಧ್ಯೆಯಲ್ಲಿ ಈಗ ಸಂಭ್ರಮ ಮುಗಿಲು ಮಾಡ್ತಾ ಇದೆ. ಕ್ಷಣಕ್ಕೂ ಕೂಡ ಸಂಭ್ರಮ ಹೆಚ್ಚಾಗ್ತಾ ಇದೆ. ಕ್ಯಾಮ್ರಾಮನ್ ನರೇಶ್ ಜೊತೆ ಪ್ರಮೋದ್, TV9 ಅಯೋಧ್ಯೆ. ಹೇಗೆ ನಾವು ಈ ಕಾಶಿಯ ವಾದನವನ್ನ ನೋಡಿದ್ವಿ, ಅದೇ ರೀತಿಯಾಗಿ ಮಧುಶ್ರೀ ಪ್ರತಿ ರಾಜ್ಯದಿಂದನೂ ಕೂಡ ಆಯಾ ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಒಂದು ಸಂಸ್ಕೃತಿ ಇದೆ, ಪರಂಪರೆ ಇದೆ ಅನ್ನುವಂತ ಬಿಂಬಿಸುವಂತ ನಿಟ್ಟಿನಲ್ಲಿ ಈ ಬೇರೆ ಬೇರೆ ವಾದನಗಳನ್ನ ಅಲ್ಲಿ ಕರೆಸ್ಕೊಳ್ಳಲಾಗಿದೆ. ಕರ್ನಾಟಕದಿಂದ ವೀಣೆ, ಅಲ್ಲಿ ನಾವು ಪ್ರಮೋದ್ ಹೇಳ್ತಾ ಇದ್ದಾಳೆ 250 ಮೀಟರ್ಗೆ ಒಂದೊಂದ್ ಕಡೆ ಈ ರೀತಿಯಂತ ಸ್ಟೇಜ್ ಅನ್ನ ಹಾಕಲಾಗಿದೆ. ಕರ್ನಾಟಕದಿಂದ ಈ ಬಾರಿ ವೀಣೆಗೆ ಅಲ್ಲಿ ಮನ್ನಣೆಯನ್ನ ಕೊಡಲಾಗಿದೆ. ಹೀಗೆ ಅಯೋಧ್ಯೆ ಇಡೀ ದೇಶವನ್ನ ಪ್ರತಿನಿಧಿಸ್ತಾ ಇದೆ ಇವತ್ತು.